ಬಿಜೆಪಿ ಸರ್ಕಾರಕ್ಕೆ ಇವತ್ತು ಹೊನ್ನಾವರ ಮೋದಿಗೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಇಂದು ದೇಶವನ್ನು ಮಾರುತ್ತಿರುವ ಮೋದಿಗೆ, ದೇಶವನ್ನು ಮಾರುತ್ತಿರುವ ಮೋದಿಗೆ ಏನು ಭಾರತದ ಜನತೆಗೆ ಪೂರೈಕೆ ಮಾಡ್ತಕ್ಕಂಥ ಈ ಸಿಲಿಂಡರ್ ಲಭ್ಯ ಆಗ್ತಾ ಇಲ್ಲ. ಕಾರಣ ಇದಕ್ಕೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಏನು ಇಸ್ರೇಲ್ ದೇಶಕ್ಕೆ ಹೋಗಿ ಬಂದ ನಂತರ ಇದು 2 ದಿವಸದ ನಂತರ ಯುದ್ಧ ಪ್ರಾರಂಭವಾಗ್ತದೆ. ಅಮೆರಿಕ ಇಸ್ರೇಲ್ ಸೇರಿ ಇರಾನ್ ದೇಶದ ಜೊತೆಗೆ ಯುದ್ಧಕ್ಕೆ ಇಳಿದು ಇರಾನ್ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇವರ ಪ್ರಧಾನಮಂತ್ರಿಯನ್ನ ಕೊಲೆ ಮಾಡ್ತಾರೆ. ಅದರಿಂದ ಅವರು ಸರ್ಕಾರವನ್ನು ಬಿಡುವವರೆಗೆ, ತೊರೆಯುವವರೆಗೆ ನಾವು ಈ ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಹೇಳ್ತಾ ನಾನು ಮಾತಾಡಲಿಕ್ಕೆ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳಿ ನಾನು 2014ರಲ್ಲಿ ಮನಮೋಹನ್ ಸಿಂಗ್ ಬೇರೆಲ್ಗೆ ಆಗ ಕೇವಲ $40 ಬಂತು, ಕಂಪನಿಗೆ ಹೋಯ್ತು, ಬಿಟ್ರೆ ಜನರಿಗೆ ಸಿಗ್ಲಿಲ್ಲ. ಕ್ರೂಡ್ ಆಯಿಲ್ 100 ಕೇಂದ್ರ ಸರ್ಕಾರ ಯಾವುದೇ ಒಂದು ಪ್ರಯೋಜನವನ್ನು ಕೊಡಲಿಲ್ಲ. ಹಾಗಾಗಿ ಆದರೆ ನಮ್ಮ ಕಾಂಗ್ರೆಸ್ ಸಭೆ ಕೊಟ್ಟರು. ಆಗ ಬಿಜೆಪಿ ಗೌರ್ಮೆಂಟ್ ಏನು ಹೇಳ್ತು, ತಮಗೆ ಪೆಟ್ರೋಲ್ ಇವತ್ತು ಸಿಲಿಂಡರ್ ಬೆಲೆ 969. ಅನಿಲ್ ಅಂಬಾನಿ ಅಂತ ದೊಡ್ಡ ದೊಡ್ಡ ಕಂಪನಿಯವರಿಗೆ ಲಾಭ ಮಾಡಿಕೊಡ್ತಾರೆ, ಬಿಟ್ಟರೆ ಬಡ ಜನರಿಗೆಲ್ಲ. ಇವತ್ತು ಬಂಗಾರ ರೇಟ್ ನೋಡಿ, ಬದಲಾವಣೆ ಮಾಡೋದು, ಬ್ರಿಡ್ಜಿನ ಹೆಸರು ಬದಲಾವಣೆ ಮಾಡೋದು ಬಿಟ್ಟರೆ ಕಾಂಗ್ರೆಸ್ ಯೋಜನೆಗಳ ಹೆಸರನ್ನ ಬದಲಾವಣೆ ಮಾಡೋದು, ಕ್ರೀಡಾಂಗಣದ ಹೆಸರನ್ನು ಬದಲಾವಣೆ ಮಾಡೋದು, ಈಗ ನರೇಗಾದಂತ ಇವತ್ತು ನಾವು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನಂದರೆ ಸಿಲಿಂಡರ್ ದರ ಏರಿಕೆ ವಿರುದ್ಧ. ಸಿಲಿಂಡರ್ ದರ 915 ರೂಪಾಯಿ ಆಗಿದೆ. ಹಾಗಾಗಿ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜಾಗತಿಕ ಮಟ್ಟದಲ್ಲಿ ಈ ಹಿಂದೆ 2014ರಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇರಬೇಕಾದ್ರೆ ಜಾಗತಿಕ ಮಟ್ಟದಲ್ಲಿ ಬಹಳ ಕಚ್ಚಾ ತೈಲದ ಬೆಲೆ ಏರಿಕೆ ಇದ್ದರೂ ಕೂಡ ಆಗ ಸಬ್ಸಿಡಿಯನ್ನು ನೀಡಿ ಡೀಸೆಲ್ ಬೆಲೆ ಕೇವಲ 80 ರೂಪಾಯಿ, ಪೆಟ್ರೋಲ್ ಬೆಲೆ 80 ರೂಪಾಯಿ, ಡೀಸೆಲ್ ಬೆಲೆ 45ರಿಂದ 50 ರೂಪಾಯಿ ಹಾಗೂ ಸಿಲಿಂಡರ್ ಬೆಲೆಯನ್ನು 415ರಿಂದ 450 ರೂಪಾಯಿಯಲ್ಲಿ ನೀಡಿದರು. ಆದರೆ ಈಗ BJP ಸರ್ಕಾರ ಬಂದ ಮೇಲೆ 50 ರೂಪಾಯಿ ಕ್ರೂಡ್ ಆಯಿಲ್ ದರ ಬಂದರೂ ಕೂಡ ಅವರು ಅದನ್ನು ಕಡಿಮೆ ಮಾಡದೆ ಅದಕ್ಕೆ ಟ್ಯಾಕ್ಸನ್ನು ಸೇರಿಸಿ ಜನರಿಗೆ, ಮಧ್ಯಮ ವರ್ಗದವರಿಗೆ ಹಿಡಿತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ನಾವು ಹೇಳುವುದೇನೆಂದರೆ ನಾಳೆ ಅವರು ಈ ಸಿಲಿಂಡರ್ ದರ ಹಾಗೂ ಪೆಟ್ರೋಲ್ ದರ, ಡೀಸೆಲ್ ದರವನ್ನು ಅವರು ಇಳಿಸಬೇಕಂತ ಹೇಳಿ ಈ ಪ್ರತಿಭಟನೆ ಮೂಲಕ ನಾನು ಆಗ್ರಹಿಸ್ತಾ ಇದ್ದೇನೆ. ಸಿಲಿಂಡರ್ ಅಭಾವ ಈಗಾಗಲೇ ದೇಶದಲ್ಲಿ ಸಿಲಿಂಡರ್ ಅಭಾವ ಆಗಿ ಎಲ್ಲ ಕಡೆಗೂ ಬೆಲೆ ಏರಿಕೆ, ಕಾಳು ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಒಂದು ಸಿಲಿಂಡ್ರಿಗೆ ಕಮರ್ಷಿಯಲ್ಗೆ 1400 ರೂಪಾಯಿ ಇದ್ದಿದ್ದು ಇವತ್ತು 5ರಿಂದ 6000 ರೂಪಾಯಿವರೆಗೂ ಬೆಂಗಳೂರು ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಕಾಳು ಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ. ಬಡವರು, ರೈತ ವರ್ಗದವರು, ಕಾರ್ಮಿಕ ವರ್ಗ, ಎಲ್ಲ ಕೂಲಿ ಕಾರ್ಮಿಕ ವರ್ಗ ನಂಬ್ಕೊಂಡು ಇದ್ದಿದ್ದೇ ಹೋಟೆಲ್ಗಳಿಗೆ, ವಿದ್ಯಾರ್ಥಿಗಳು PGಗಳಲ್ಲಿ ಪಾಪ ಇವತ್ತು ಈ ರೀತಿ ಸಿಲಿಂಡರ್ ಬೆಲೆ ಗಗನಕ್ಕೆ ಇರೋದು ನೋಡಿದ್ರೆ ಎಲ್ಲರೂ ಕೂಡ ಬಂದ್ ಮಾಡ್ತಾ ಇದ್ದಾರೆ. ಇದರಿಂದ ಒಂಥರ ದೇಶದಲ್ಲಿ ಒಂದು ಆತಂಕಕಾರಿ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಮೂಲ ಕಾರಣ
ನಮ್ಮ ಕೇಂದ್ರ ಸರ್ಕಾರದ ಪಾಲಿಸಿಗಳು. ಯಾಕಂತ ಹೇಳಿದ್ರೆ ಇರಾನ್ ದೇಶ ನಮ್ಮದು ಸ್ನೇಹಮಯ ದೇಶ. ಅದು ನಮ್ಮ ಜೊತೆಗೆ ಹಲವಾರು ವರ್ಷಗಳಿಂದ ಭಾರತದ ಜೊತೆಗೆ ಅತಿ ಅನೋನ್ಯ ಸಂಬಂಧ ಇಟ್ಕೊಂಡಂಥ ದೇಶ. ಇವತ್ತು ಇರಾನ್ಗೆ ಇಸ್ರೇಲ್ಗೆ ಏನೋ ಅವ್ರ ವಿಷಯದಲ್ಲಿ ಗಡಿ ತಂಟನೋ ಇನ್ನೇನೋ ಇರ್ಬೋದು. ಅದರಲ್ಲಿ ಅಮೇರಿಕ ಮೂಗು ತೂರಿಸಿ ದೊಡ್ಡಣ್ಣನ ಪಾತ್ರ ಮಾಡಿ ನಮ್ಮನ್ನ ರೌಡಿ ರೀತಿಯಲ್ಲಿ ಇದು ಇದಕ್ಕೆ ವಿಶ್ವಶಾಂತಿಗೆ ಧಕ್ಕೆ ತರ್ತಾ ಇದೆ. ಟ್ರಂಪ್ ಅವರ ಸರ್ವಾಧಿಕಾರಿ ಧೋರಣೆ ಇಡೀ ನಮ್ಮ ಜಾಗತಿಕ ಮಟ್ಟದಲ್ಲಿ ಒಂಥರ ಅಶಾಂತಿ ಕಾರಣ ಆಗದೆ. ಅವರು ದೊಡ್ಡಣ್ಣ ಸ್ಥಾನ ಒಂದೊಮ್ಮೆ ರೌಡಿಸಮ್ ಇವತ್ತು ಇರಾನ್ ಮೇಲೆ ಮಾಡ್ತಾ ಇದ್ದಾರೆ. ಸಣ್ಣ ರಾಷ್ಟ್ರ, ನಾಳೆ ಭಾರತದ ಮೇಲೆ ಮಾಡಿದರೂ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಈ ಪಾಲಿಸಿಗಳು ಬದಲಾಗಬೇಕು. ಟ್ರಂಪನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕ ಅಂತೇಳಿ ಘೋಷಣೆ ಮಾಡಬೇಕು ನಮ್ಮ ಒತ್ತಾಯ. ಯಾಕಂತ ಹೇಳಿದ್ರೆ ಇವತ್ತು ಇರಾನ್ನಲ್ಲಿ ನೂರಾರು ಮಕ್ಕಳು ಶಾಲೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇರುವಂಥ ಮಕ್ಕಳ ಮೇಲೆ ಕ್ಷಿಪಣಿ ದಾಳಿ ಮಾಡಿ ನೂರಾರು ಸಣ್ಣ 5-6 ವರ್ಷದ ಮಕ್ಕಳಿಗೆ ಸಾವಿಗೆ ಕಾರಣ ಆಗಿದ್ದಾರೆ. ಅದಕ್ಕೆ ಟ್ರಂಪ್ ನೇರ ಹೊಣೆ. ಅವರು ಒಂದು ಕಡೆಗೆ ಶಾಂತಿ ಸ್ಥಾಪನೆ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಭಯೋತ್ಪಾದಕ ರೀತಿಯಲ್ಲಿ ಅವರ ವರ್ತನೆ ನಡೀತಾ ಇದೆ. ಹಾಗಾಗಿ ವಿಶ್ವಶಾಂತಿಗಾಗಿ, ಇಡೀ ದೇಶದ ನಾಡಿನ ಶಾಂತಿಗಾಗಿ ಈ ಯುದ್ಧ ನಿಲ್ಲಬೇಕು. ಆದರೆ ಎರಡೂ ಕಡೆಯಿಂದ ಇದು ಒಂಥರ ಟಗ್ ಆಫ್ ವಾರ್ ರೀತಿಯಲ್ಲಿ ನಡೀತಾ ಇದೆ. ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಈ ಮೂಲಕ ಯುದ್ಧ ನಿಲ್ಲಿ, ದೇಶ ಜಾಗತಿಕ ಮಟ್ಟದಲ್ಲಿ ಶಾಂತಿಯಾಗಲಿ, ಬೆಲೆ ಏರಿಕೆಗಳು ಇಳೀಲಿ. ಆದರೆ ಕೇಂದ್ರ ಸರ್ಕಾರಕ್ಕೆ ನಮ್ಮದು ಧಿಕ್ಕಾರ ಇದೆ. ಯಾಕಂದರೆ ಅವರ ಪಾಲಿಸಿಗಳು ಎಲ್ಲ ನಮ್ಮ ದೇಶಕ್ಕೆ ಮಾರಕ ಆಗ್ತಾ ಇದೆ. ದೇಶವನ್ನು ಮಾರಾಟ ಮಾಡುವ ರೀತಿಯಲ್ಲಿ ಅವರ ವರ್ತನೆ ನಡೀತಾ ಇದೆ. ಮೋದಿಯವರಿಗೆ ಟ್ರಂಪ್ ಅಣತಿ ಬೇಕು. ಏನು ಕೆಲಸ ಮಾಡೋದಿದ್ರು ಈಗ ಗ್ಯಾಸ್ ರಷ್ಯಾದಿಂದ ಖರೀದಿ ಮಾಡೋದಕ್ಕೆ ಆದೇಶ ನೀಡಿದ್ದಾರೆ. ಯಾರು? ಅಮೇರಿಕಾದ ಟ್ರಂಪ್. ನೀವು 1 ತಿಂಗಳಲ್ಲಿ ಮಾತ್ರ ನಿಮ್ಗೆ ಅನುಮತಿ ಕೊಡ್ತೆ ಅಂತ ಅವರು ಮಾತಾಡಿದ್ದಾರೆ. ಇಂಥ ವರ್ತನೆ ಯಾವ ಪ್ರಧಾನಿನೂ ಮಾಡಲಿಲ್ಲ ಅಂತ ಹೇಡಿ ಪ್ರಧಾನಿ ಅಂಥೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಆರೋಪ ಇಲ್ಲ, ಇದೇ ಇಲ್ಲ, ಸಪ್ಲೈನೇ ಇಲ್ಲದೆ ಇದ್ರೆ ಇವ್ರು ಎಲ್ಲಿಂದ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತೀರ? ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತಾ ಇದೆ. ಅದನ್ನು ಮಾಡ್ತಾ ಇದ್ದಾರೆ. ಪತ್ತೆ ಹಚ್ಚು ಕೆಲಸ ನಮ್ಮ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಗೋಡಾನುಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಎಲ್ಲಿ ಇದು ಪತ್ತೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಆದರೆ ಇದು ತಾವೆಲ್ಲ ನೋಡಿದಂಗೆ ಬರೀ ಒಂದು ಕರ್ನಾಟಕದ ಸಮಸ್ಯೆ ಅಲ್ಲ, ಇಡೀ ದೇಶದ್ದು ಜಾಗತಿಕ ಸಮಸ್ಯೆಯಾಗಿ ಹುಟ್ಕೊಂಡಿದೆ ಇದು. ಈಗ ನಮ್ಮಲ್ಲೇ ಕರ್ನಾಟಕದಲ್ಲೇ ಆಗಿದೆ ಅಂದರೆ ಕರ್ನಾಟಕ ಸರ್ಕಾರ ಏನು ಕಾಳಸಂತೆಯಲ್ಲಿ ಆಗ್ತಾ ಇರುವಂಥದ್ದು ಏನೂ ಮಾಡ್ತಾ ಇಲ್ಲ ಅಂತ ಹೇಳ್ಬೋದಿತ್ತು. ಆದರೆ ಇದು ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಈ ರೀತಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳ ಅಭಾವ ಅದೇ. ಇದಕ್ಕೆ ಇದಾಗಬೇಕು, ಸರಿಯಾಗಿ ಆಗಬೇಕು ಅಂತ ಹೇಳಿದ್ರು ನಮ್ಮ ಆಗ್ರಹ. ನಮ್ಮ ಭಾರತ ದೇಶಾದ್ಯಂತ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಳ್ತಾ ಇದೆ. ಕಾರಣ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡ್ತಾ ಇದೆ. ಇವತ್ತು ಈ ಎಲ್ಲ ಜವಾಬ್ದಾರಿ ಕೇಂದ್ರ ಸರ್ಕಾರ ಹೊತ್ಕೊಳ್ಬೇಕಾಗ್ತದೆ. ಇಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನಿಲ್ಲ. ದೊಡ್ಡ ಮಟ್ಟದಲ್ಲಿ ಇವತ್ತು ಸಿಲಿಂಡರು ಗ್ಯಾಸ್ ಬೆಲೆ ಏರಿಕೆ ಕಾರಣ ನಮ್ಮ ಭಾರತ ದೇಶಾದ್ಯಂತ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲೂ ಗ್ಯಾಸ್ಗಳು ಸಿಗ್ತಾ ಇಲ್ಲ, ಲಭ್ಯ ಆಗ್ತಾ ಇಲ್ಲ. ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಈಗ ಕಟ್ಟಿಗೆ ಒಲೆಯ ಮೂಲಕ ಅಡುಗೆಯನ್ನು ಮಾಡಿ ಜನಗಳಿಗೆ ವಿತರಿಸ್ತಾ ಇದ್ದಾರೆ. ಹಾಗಾಗಿ ಇದು ಬಹು ದೊಡ್ಡ ಸಮಸ್ಯೆಯಾಗಿ ಮಾರ್ಪಡ್ತಾ ಇದೆ. ಈ ಸಮಸ್ಯೆಗಳನ್ನು ನರೇಂದ್ರ ಮೋದಿ ಅವರು ನಿನ್ನೆ ನಾನು ನೋಡಿದೆ. ಈ ಸಮಸ್ಯೆಯನ್ನು ಕೊರೋನಾ ಪೆಂಡೆಮಿಕ್ ಯಾವ ರೀತಿ ನನ್ನ ಸಮಸ್ಯೆ ಬಗೆಹರಿಸಿದನೋ ಅದೇ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಇವರು ಬಗೆಹರಿಸತಕ್ಕಂಥ ಪದ್ಧತಿ ಯಾವ ರೀತಿ ಇತ್ತು? ಕೋಟಿಗಟ್ಟಲೆ ಜನಗಳು ಸತ್ರು. ಅವತ್ತು ನಮ್ಮದೇ ಕೇಂದ್ರ ಸರ್ಕಾರದ ಅವತ್ತು ಸುರೇಶ್ ಅಂಗಡಿ ಅವರು ಪಾಪ ದೆಹಲಿಯಲ್ಲಿ ಸತ್ರು. ಅವರ ಯಾವ ರೀತಿಯಲ್ಲಿ ಅವರ ದಫನನ ಮಾಡಲಾಯಿತು ನಾವೆಲ್ಲ ಟಿವಿನಲ್ಲಿ ನೋಡಿದ್ದೀವಿ. ಈ ರೀತಿ ಅಗೌರವಯುತವಾಗಿ ಅವರನ್ನು ನಡೆಸಿಕೊಂಡು ಕೊರೋನಾ ಪೆಂಡೆಮಿಕ್ ಆಗಿದ್ದ ಸಂದರ್ಭದಲ್ಲಿ ನಡೆಸಿಕೊಂಡ್ರು. ಹಾಗಾಗಿ ಆ ರೀತಿಯಲ್ಲಿ ನಮ್ಮ ದೇಶದ ಈ ಗ್ಯಾಸ್ ಸಮಸ್ಯೆಗಳನ್ನು ತಾವು ಸುಧಾರಿಸೋದು ಬೇಡ. ಬಹುಶಃ ನಿಮ್ಮ ಹತ್ರ ಕೈಲಾಗಿಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟೋಗಿ. ಯಾಕೆಂದರೆ ಭಾರತ ದೇಶ ನಾವು ಗೌರವಯುತವಾಗಿ ನೆಹರು ಕಾಲದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವವನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ದೇಶ ನಮ್ಮದು ಭಾರತ. ಹಾಗಾಗಿ ನೀವು ತಮ್ಮ ಹತ್ರ ಆಗೋದಿಲ್ಲ,
ತಮ್ಮ ಹತ್ರ ಆ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸ್ತೇನೆ, ಈ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸ್ತೇನೆ ಅಂತಕ್ಕಂಥ ಟೊಳ್ಳು ಭರವಸೆಯನ್ನು ಕೊಡಬೇಡ್ರಿ. ದಯಮಾಡಿ ಭಾರತ ದೇಶವನ್ನು ಕಾಪಾಡಿ, ಪ್ರಜಾಪ್ರಭುತ್ವ ಅಡಿಯಲ್ಲಿ ಭಾರತ ದೇಶ ನಡೆಯಲಿ. ಇನ್ನೂ ಹಲವಾರು ವರ್ಷ ಭಾರತ ದೇಶ ಉತ್ತಮ ರೀತಿಯಲ್ಲಿ ತಾವು ಆಡಳಿತವನ್ನು ಕೊಡಬಹುದಿತ್ತು, ಆದರೆ ತಮ್ಮಿಂದ ಅದು ಅಸಾಧ್ಯವಾಗಿದೆ. ಹಾಗಾಗಿ ನೀವು ಏನು ಭಾರತದ ಸಂಸತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ಲ. ಅವರು ಹೇಳಿದ ಪ್ರಶ್ನೆಗೆ ತಾವು ಉತ್ತರವನ್ನು ಕೊಡದೆ ಅಲ್ಲಿ ನುಣಿಸಿಕೊಂಡು ಹೋಗ್ತಾ ಇದ್ದೀರಿ. ಕಾರಣ ನಮ್ಮ ಭಾರತ ದೇಶದ ಸಂಸತ್ತು ಅತಿ ದೊಡ್ಡದಾದಂಥ ಒಂದು ಸಭೆಯಲ್ಲಿ, ಆ ಸಂಸತ್ತಿನಲ್ಲಿ ಪ್ರತಿಯೊಂದು ದೇಶದ ಆಚಾರ ವಿಚಾರಗಳು ಚರ್ಚೆ ಆದ ನಂತರ ಅದು ಭಾರತ ದೇಶದ ಕಾನೂನಾಗಿ ಹೊರಹೊಮ್ಮುತ್ತದೆ. ಅಂತ ಒಂದು ಸಂಸತ್ತಿನಲ್ಲಿ ತಾವು ಸರಿಯಾಗಿ ಉತ್ತರವನ್ನು ಕೊಡ್ತಾ ಇಲ್ಲ. ಅಲ್ಲಿಂದ ತಾವು ಕಾಲು ಕಿತ್ತು ಹೊರಗಡೆ ಹೋಗ್ತೀರಿ. ಅಂದರೆ ದೇಶದ ಜನತೆಗೆ ಉತ್ತರವನ್ನು ಕೊಡೋರು ಯಾರು? ಇವತ್ತಿಗೂ ನೀವು ಈ ಯುದ್ಧ ಯಾವ ಕಾರಣಕ್ಕಾಗಿ ಆಯಿತು ಅಂತಕ್ಕಂಥ ಸಮಜಾಯಿಸಿಯನ್ನು ಭಾರತ ದೇಶ ಕೊಡ್ತಾ ಇಲ್ಲ. ಎಲ್ಲವನ್ನೂ ಮುಚ್ಚುಮರೆ ಮಾಡ್ತಾ ಇದ್ರಿ. ಬಹುಶಃ ಇದು ಎಪ್ಸ್ಟೈನ್ ಫೈಲ್ನ ವಿಷಯ ಹೊರಗಡೆ ಬಂದ ನಂತರ ಇದೆಲ್ಲ ಅವಾಂತರಗಳು, ಯುದ್ಧದ ಅವಾಂತರಗಳು ನಡೀತಾ ಇದೆ. ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಇದು ಯಾಕಾಗಿ ಯುದ್ಧ ನಡೀತಾ ಇದೆ, ಕಾರಣ ಏನು? ಎಪ್ಸ್ಟೈನ್ ಫೈಲನ್ನು ಯಾಕೆ ಮರೆಮಾಚಿದರೆ? ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ನಾಯಕರ ಹೆಸರುಗಳಿವೆ. ನಮ್ಮ ಭಾರತ ದೇಶದ ಅನೇಕ ಬಿಸಿನೆಸ್ ಮ್ಯಾನ್ಗಳ ಹೆಸರುಗಳಿದೆ ಅಂತ ನಾನು ಕೇಳಿ ಬರ್ತಾ ಇದೆ. ಹಾಗಾಗಿ ಆ ಎಪ್ಸ್ಟೈನ್ ಫೈಲ್ ಖಂಡಿತ ಹೊರಗಡೆ ಬಂದರೆ ಭಾರತ ದೇಶದ ಅನೇಕ ರಾಜಕಾರಣಿಗಳ ಎಲ್ಲ ಗುಟ್ಟು ಹೊರಗಡೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಉದ್ದೇಶದಿಂದ ಇವತ್ತು ಈ ಯುದ್ಧವನ್ನು ಪ್ರಾರಂಭ ಮಾಡಿದರೆ ಯಾರು? ಅಮೆರಿಕ ದೇಶದ ಟ್ರಂಪ್. ಆ ಟ್ರಂಪ್ನ ಅಣೆತೆಯಂತೆ ನಾವು ನರೇಂದ್ರ ಮೋದಿ ಆಡಳಿತವನ್ನು ನಡೆಸಬೇಡ್ರಿ. ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ, ನಮ್ಮದೇ ಆದಂಥ ಭಾರತ ದೇಶದ ಸ್ವತಂತ್ರ ನಿಲುವನ್ನು ತೆಗೆದುಕೊಳ್ಳಿ. ಯಾವುದೇ ಒಂದು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಸ್ವತಂತ್ರ ನಿಲುವನ್ನು ತೆಗೆದುಕೊಳ್ಳಿ. ಹಿಂದಿನ ಪೂರ್ವಿಕರು ನೆಹರು ಅವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಬಿಟ್ಟಿರ್ತಕ್ಕಂಥ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಹೋಗಿ ಆಲಿಪ್ತ ರಾಷ್ಟ್ರಗಳ ಒಕ್ಕೂಟದ ಏನು ಚಳುವಳಿಯಲ್ಲಿ ನಮ್ಮದು ಏನು ಒಮ್ಮತ ಇತ್ತು, ಅಂತಾರಾಷ್ಟ್ರೀಯ ನೀತಿ ಇತ್ತು, ಆ ಅಂತಾರಾಷ್ಟ್ರೀಯ ನೀತಿಯನ್ನು ಮೆಚ್ಚಿಕೊಂಡು ಹೋಗಿ. ದಯಮಾಡಿ ಭಾರತ ದೇಶದಲ್ಲಿ ಈ ರೀತಿ ಅತಂತ್ರತೆಯನ್ನು ತರಬೇಡಿ ಅಂತ ಕೈ ಮುಖ ನಾನು ಕೇಳ್ಕೊಳ್ತಾ ಇದ್ದೇನೆ. ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ, ಪ್ರಚಾರ ಪ್ರಿಯ ಮೋದಿ ಸರ್ಕಾರಕ್ಕೆ, ಪ್ರಚಾರ ಪ್ರಿಯ ಮೋದಿಗೆ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಇದೇ ರೀತಿ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಅಂತ ಅಥವಾ ದೇಶ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಮಿತ್ರರೇ, ತಮ್ಗೆಲ್ಲ ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಹೇಳುವಂಥದ್ದು ತುಂಬಾ ವಿಷಾದಿ ಅಂತ ಕೇಂದ್ರ ಸರ್ಕಾರದ ಎಲ್ಲ ಪ್ರತಿನಿಧಿಗಳು ಹೇಳ್ತಾರೆ. ಯಾವುದೇ ರೀತಿಯ ಇಂಧನ ಹೇಳುವಂಥದ್ದು ಇವತ್ತು ನಾವೆಲ್ಲ ಪ್ರಶ್ನೆ ಮಾಡಿ ಒಂದು ದೃಷ್ಟಿಯಿಂದ ತಾವು ಎಲ್ಲ ರಾಜ್ಯದ ಇದೆ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಮುಖಾಂತರ ಇವತ್ತು ನಾವೆಲ್ಲ ಹೇಳಬೇಕಾಗಿದೆ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ನಾವೆಲ್ಲ ನೋಡಿ ಇವತ್ತು ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಮುಖಾಂತರ ಮನಸ್ಥಿತಿ ಅಂದ್ರೆ ಯಾವ ಮಾಡಿಕೊಳ್ಬೇಕಾಗಿದೆ, ನಾವೆಲ್ಲ ಸಂಘಟಿತರಾಗಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಇದು ಈಗಾಗಲೇ ಪ್ರಾರಂಭ ಆಗಿದೆ. ಮುಂದಿನ ದಿನದಲ್ಲಿ ವ್ಯವಸ್ಥಿತವಾದಂತ ಸಂಘಟಿತವನ್ನ ಹೋರಾಟವನ್ನ ಮಾಡುವಂತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಧಿಕ್ಕಾರ, ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ. ಬೃಹತ್ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ಹೊನ್ನಾವರಿನ ತಾಲೂಕು ಮಟ್ಟದಲ್ಲಿ ಆಗಿರೋದೆ. ಇವಾಗ ಸಾಮಾನ್ಯ ಹೆಣ್ಮಕ್ಳಿಗೆನೆ ಅಡುಗೆ ಮಾಡಲಿಕ್ಕೆ ಗಂಡಸರು ಬಂದು ಕೇಳೋದೇ ಫಸ್ಟ್ ಹೆಣ್ಮಕ್ಳಿಗೆ ಅಡುಗೆ ಆಯ್ತಾ, ಊಟ ರೆಡಿ ಆಯ್ತಾ ಅಂತ. ಈ ಗ್ಯಾಸ್ ಬೆಲೆ ಏರಿಕೆಯಲ್ಲಿ ಏನು ಮಾಡೋದು? ಮತ್ತೆ ಒಲೆ ಹಚ್ಚಲೇಬೇಕಾದ ದಿನಗಳು ಬಂದಿದೆ.
ಒಲೆ ಹಚ್ಚಿ ಎಷ್ಟೊತ್ತು ಅಂತ ಅಡುಗೆ ಮಾಡಿದೆ. ಒಂದು ಚಹಾ ಮಾಡಬೇಕಂದ್ರೆ ಒಲೆ ಹಚ್ಚಬೇಕು, ಒಂದು ತಿಂಡಿ ಮಾಡಬೇಕಂದ್ರೆ ಒಲೆ, ಇದು ಕಷ್ಟ ಆಗಿದೆ. ಅಚ್ಚೇ ದಿನ ಅಂತ ಹೇಳಿ ಮತ್ತೆ ಬೂರೇ ದಿನೇ ಬಂದ್ಬಿಟ್ಟಿದೆ ನಮಗೆ. ಏನು ಮಾಡೋದು ಹೇಳಿ? ಈಗ ಯುದ್ಧದ ಸಂದರ್ಭದಲ್ಲಿ ಈ ಒಂದು ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಿರೋದು, ಬಾಕಿ ದಿನಗಳಲ್ಲಿ ಪೂರೈಕೆ ಆಗ್ತಿತ್ತು. ತಾವು ಇದ್ರ ಬಗ್ಗೆ ಏನಿದೆ ಯುದ್ಧದ ಅದ್ರ ಬೆಲೆ ಏರಿಕೆ ಆಗ್ತಾನೇ ಇದೆ. ಯಾವಾಗ 2014ರಲ್ಲಿ ಎಷ್ಟಿತ್ತು ಗ್ಯಾಸ್ ಬೆಲೆ, ಇವಾಗ ಎಷ್ಟಾಗಿದೆ? ಅದು ಏರಿಕೆ ಆಗಿರೋದೇ ಅಲ್ಲ, ದಿನ ಏರಿಕೆ ಆಗ್ತಾನೆ ಇರುತ್ತೆ. ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಮಗೇನು ಅಡುಗೆ ಮಾಡಲಿಕ್ಕೆ ಗ್ಯಾಸ್ ಬೇಕು, ನಾವು ತಗೋತಾ ಇದ್ದೀವಿ, ಸಿಲಿಂಡರ್ ತಗೋತಾ ಇದ್ದೀವಿ, ಅಡುಗೆ ಮಾಡ್ತಾ ಇದ್ದೀವಿ. ಏರಿಕೆ ಆಗ್ತಾ ಇರೋದು ಗೊತ್ತಿಲ್ಲ. 400 ರೂಪಾಯಿಯಿಂದ ಹಿಡಿದು ಇವತ್ತು 900 ಚಿಲ್ಲರೆವರೆಗೂ ಬಂದ್ಬಿಟ್ಟಿದೆ ಗ್ಯಾಸ್ ಏರಿಕೆ. ಯಾರು ಅದಕ್ಕೆ ಹೊಣೆ? ಯಾರು? ಹಾಗೆ ಈ ಬೆಲೆ ಏರಿಕೆ ನಮ್ಮನ್ನ ಪಾತಾಳಕ್ಕೆ ತಳ್ತಾ ಇದೆ, ದುಡಿಯುವ ವರ್ಗವನ್ನ ಪಾತಾಳಕ್ಕೆ ತಳ್ತಾ ಇದೆ. ಇವತ್ತು ನೋಡಿ ಹಣದುಬ್ಬರ ಎಷ್ಟೊಂದು ಆಗಿದೆ. ರೂಪಾಯಿ ಮೌಲ್ಯ ಡಾಲರ್ ಮುಂದೆ 92.5 ಸುಮಾರಾಗಿದೆ. ಅಂದರೆ 100 ರೂಪಾಯಿ ನಾವು ದುಡಿದ್ರೆ ನಮ್ಮ ಬೆಲೆ ಕೇವಲ 7.5 ರೂಪಾಯಿ. ಅಂದರೆ 1000 ರೂಪಾಯಿ ಇವತ್ತೊಂದು ಕೂಲಿ ತಗೊಂಡ್ರೆ ಅವರ ಬೆಲೆ 75 ರೂಪಾಯಿ ಅಷ್ಟು ಆಗ್ತದೆ. ಇದೆಲ್ಲ ಕೆಟ್ಟ ನೀತಿಗೆ ನಮ್ಮ ರಾಜ್ಯ ಕೇಂದ್ರ ಸರ್ಕಾರನೇ ಹೊಣೆ ಆಗಿದೆ. ಇವತ್ತಲ್ಲ ಅವರು ಬಂದಾಗದಿಂದ ಕೂಡ ಎಲ್ಲ ಒಂದು ಜನಸಾಮಾನ್ಯರ ವಿರುದ್ಧವಾಗಿಯೇ ಕೆಲಸ ಮಾಡ್ತಾ ಇದೆ ಅಂತ ಹೇಳುವಂಥ ಪರಿಸ್ಥಿತಿ ಇದೆ. ಅದಾನಿ ಅಂಬಾನಿ ಅವರ ಸಾಲವನ್ನು ಮನ್ನಾ ಮಾಡುವಂಥದ್ದು, ಅದರ ಹೊರತಾಗಿ ಉಳ್ಳವರ ಕಡೆ ಒಲವು ತೋರುವಂಥದ್ದು ಇದೇ ಆಗ್ಬಿಟ್ಟಿದೆ. ಬಿಟ್ಟರೆ ಇವತ್ತು ನೋಡಿ ಹಣದುಬ್ಬರದ ಪರಿಸ್ಥಿತಿ ಈ ಥರ ಇದೆ. ಈಗಾಗಲೇ ನಮ್ಮ ವಿನೋದ್ ನಾಯ್ಕರು ಹೇಳಿದಾಗೆ ಚಿನ್ನದ ಬೆಲೆ ಎಲ್ಲಿಗೆ ಹೋಗ್ಬಿಟ್ಟಿದೆ, ಬಡವರ ಪರಿಸ್ಥಿತಿ ಏನಾಗಿದೆ. ಜೊತೆಗೆ ಈಗ ಯುದ್ಧದ ಸಂದರ್ಭವನ್ನು ತಂದುಕೊಟ್ಟಿದ್ದಾರೆ. ಇಡೀ ವಿಶ್ವದಲ್ಲಿ ಇದೊಂದು ಕೆಟ್ಟ ಅನಾಗರಿಕ ಪರಿಸ್ಥಿತಿ ಅಂತಾನೆ ಹೇಳ್ಬೇಕಾಗ್ತದೆ. ವಿಶ್ವದಾದ್ಯಂತ ವಿದ್ಯಾವಂತರು ಹೆಚ್ಚಾಗಿದ್ರು ಕೂಡ ಇವತ್ತು ಈ ಸಂದರ್ಭ ತಂದಿಟ್ಟಿರುವುದು ನಮ್ಮ ಕೇಂದ್ರ ಸರ್ಕಾರ. ಇಂಥ ಒಂದು ಜನ ವಿರೋಧಿ, ಕಾರ್ಮಿಕ ವಿರೋಧಿ, ರೈತ ವಿರೋಧಿ ನೀತಿಗೆ ನಾವು ಧಿಕ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇವೆ. ಹಾಗೂ ಮಹಿಳೆಗಳ ಉಪಸ್ಥಿತಿಯಲ್ಲಿ ನಾವು ಈಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ನನ್ನ ಮೆಚ್ಚಿನ ಇಂದಿರಾ ಗಾಂಧಿ ಅವರು ಅವಾಗ ಉಳುವನೆ ಹೊಡೆ ಅಂತ ಹೇಳ್ಕೊಂಡು ತಿನ್ನುವವರಿಗೆ ಒಂದು ತೋಟ, ಅವರಿಗೆ ಒಂದು ಅನ್ನವನ್ನು ಕೊಟ್ಟಿದ್ರು. ಇಲ್ಲಿ ತನಕ ಮುಂದುವರೆದ ಈ ದೇಶದಲ್ಲಿ ಇಲ್ಲಿ ತನಕ ಯಾವುದೇ ನಾವು ಒಂದು ತುತ್ತು ಅನ್ನ ತಿನ್ನಲಿಕ್ಕೆ ನಮಗೆ ಎಲ್ಲೂ ಬಡವಾಗಲಿಲ್ಲಾಗಿತ್ತು. ಈಗ ಮೋದಿ ಸರ್ಕಾರ ಬಂದು ಗ್ಯಾಸ್ ದರವನ್ನು ಏರಿಕೆ ಮಾಡಿ ಇವತ್ತು ನಮಗೆ ಒಂದು ಅನ್ನ ಮಾಡಿ ಬೇಯಿಸ್ಕೊಂಡು ತಿನ್ಲಿಕ್ಕೂ ನಮಗೆ ತೊಂದರೆಯನ್ನು ತಂದಿಟ್ಟಿದೆ. ಇವತ್ತಿನ ಮಹಿಳೆಯರು ಎಲ್ಲರೂ ಈಗಿನ ಮುಂದುವರಿದ ಒಂದು ಸ್ಥಿತಿಯಲ್ಲಿ ಎಲ್ಲರೂ ಹೊರಗಡೆ ಕೆಲಸ ಮಾಡೋರು, ಅಂಥವರಿಗೆ ಇವಾಗ ಜೀವನ ಏರುಪೇರಾಗಿದೆ. ಇದಕ್ಕೆಲ್ಲ ಸ್ಥಿತಿ ಮೋದಿ ಸರ್ಕಾರ. ಅದಕ್ಕೆ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ಬಯಸ್ತೀವಿ.